ಅರೆ ಪಿಂಕಿ, ಇದು ಅಳುವಂತ ಸಮಯ ಅಲ್ಲ, ನಿನ್ನ ಗೆಳೆತನ ನಿಭಾಯಿಸುವಂತ ಸಮಯ. ನಾವೇನೇ ಮಾಡಿದ್ರು ಈಗ ಮೀನು ಪಾರಿವಾಳನ ವಾಪಸ್ ತರಕ್ಕಾಗಲ್ಲ. ಆದರೆ ಇವರ 3 ಮಕ್ಕಳ ಬಗ್ಗೆ ಆದರೂ ಯೋಚನೆ ಮಾಡು. ಅವ್ರದ್ದು ಏನ್ ಗತಿ ಈಗ? ಇದೇ ಅವಕಾಶ ಅಂತ ಯಾವ್ದಾದ್ರು ಬೇಟೆಗಾರ ಪಕ್ಷಿಗಳು ಈ ಮೊಟ್ಟೆನ ತಿಂದ್ರೆ ಆಗ ಇದರ ಗತಿ ಏನಾಗುತ್ತೆ? ಮೀನು ಅದರ ಮಕ್ಕಳನ್ನ ನೋಡ್ಬೇಕಂತ ಎಷ್ಟು ಕಾಯ್ತಾ ಇದ್ಲು ಗೊತ್ತಾ. ನಾನು ಅವಳನ್ನ ನೋಡ್ಕೊಂಬರೋಣ ಅಂತ ಹೋದಾಗ ಅವಳು ಎಷ್ಟು ಸಂತೋಷವಾಗಿದ್ಲು ಗೊತ್ತಾ. ನಾವು ಅವಳ ಮೊಟ್ಟೆಗಳನ್ನು ನೋಡ್ಕೋಬೇಕು, ನಾವೇ ರಕ್ಷಣೆ ನೀಡ್ಬೇಕು. ನೀವ್ ನೋಡಿದ್ರಲ್ವಾ, ಅವಳು ಸಾಯಕ್ ಮುಂಚೆ ನನ್ನ ಮೊಟ್ಟೆಗಳನ್ನ ನೋಡ್ಕೊಳ್ಳಿ ಅಂತ ಹೇಳಿದ್ಲು. ಆದ್ರೆ ನಾವ್ ಏನ್ ಮಾಡುದು ಪಿಂಕಿ? ನಮ್ದು ಸಹ 2 ಮೊಟ್ಟೆ ಇದೆ. ಒಂದ್ ವೇಳೆ ನಾವು ಮೀನು ಮೊಟ್ಟೆ ಬಗ್ಗೆ ಚಿಂತೆ ಮಾಡಿದ್ರೆ ಆಗ ನಮ್ಮ ಮಕ್ಕಳ ಗತಿ ಏನು? ಬಹುಶಃ ನಮ್ಮ ಮೇಲೆ ಪರೀಕ್ಷೆ ನಡೀತಿದೆ ಪಿಂಕಿ. ನೀನ್ ಕೇವಲ ಇದನ್ನ ಅರ್ಥ ಮಾಡ್ಕೋ, ನಿನಗೆ 2 ಅಲ್ಲ 5 ಮೊಟ್ಟೆ ಇದೆ ಅಂತ. ಒಂದ್ ವೇಳೆ ನೀನು 2 ಜಾಗದಲ್ಲಿ 5 ಮೊಟ್ಟೆಗೆ ಜನ್ಮ ಕೊಟ್ರೆ ಆಗ ಅವರನ್ನ ನೋಡ್ಕೊಳ್ಳೋದಿಲ್ವಾ ನೀನು? ನಾನು ಯೋಚನೆ ಮಾಡಿದ್ದೀನಿ, ನಾವು ಮೀನು ಮೊಟ್ಟೆಗಳನ್ನ ನಮ್ಮ ಮೊಟ್ಟೆಗಳ ಹಾಗೆ ನೋಡ್ಕೊಳ್ಳೋಣ.